ಸ್ನೇಹಿತರೆ, ಬಹಳ ದಿನದಿಂದ ಕಮೆಂಟ್ ಬರ್ತಾ ಇದೆ, ಬರೀ ನೀವು ಗೇಮಿಂಗ್ ಲ್ಯಾಪ್ಟಾಪ್ಸು ಎಲ್ಲ ತೋರಿಸ್ತಾ ಇದ್ರ. ನಮ್ದು ಗೇಮಿಂಗ್ಗಿಂತ ಆಫೀಸ್ ಯೂಸು ಪ್ಲಸ್ ಸಣ್ಣ ಪಟ್ಟ ಎಡಿಟಿಂಗು, ಸ್ಟುಡಿಯೋ ಯೂಸ್ಗೋಸ್ಕರ ಒಂದು ಎಂಟ್ರಿ ಲೆವೆಲ್ ಲ್ಯಾಪ್ಟಾಪ್ ಬೇಕಂತ ಕಮೆಂಟ್ಸ್ ಬರ್ತಾ ಇದೆ. ಒಂದು 50 ಇಂದ 60 ಸಾವಿರದಲ್ಲಿ ಒಂದು ಪರ್ಫೆಕ್ಟ್ ಮಾಡರ್ನ್ ಸಿರೀಸ್ದು ಲ್ಯಾಪ್ಟಾಪ್ ಬೇಕು, ಒಂದು ಎವ್ರಿ ಡೇ ಲೈಫಲ್ಲಿ ಯೂಸ್ ಆಗೋ ಥರ ಲ್ಯಾಪ್ಟಾಪ್ ಬೇಕಂದ್ರೆ ಅವ್ರಿಗೋಸ್ಕರ ಈ ಲ್ಯಾಪ್ಟಾಪ್ ನಾವು ತಂದಿದ್ದೀವಿ. ಸೊ ಸ್ಪೆಷಲಿ ಈ ಲ್ಯಾಪ್ಟಾಪ್ ಬಂದ್ಬಿಟ್ಟು ಏಸೂಸ್ ವಿವೋ ಬುಕ್ ಸಿರೀಸ್ ಇಂದ ಇರುತ್ತೆ. ಸೊ ವಿವೋ ಬುಕ್ ಅನ್ನೋದು ಒಂದು ಫೇಮಸ್ ಸಿರೀಸ್ ಇದೆ. ಏಸೂಸ್ ಅಲ್ಲಿ 4 ಇಂದ 5 ಕ್ಯಾಟಗರಿ ಇದೆ. ಒಂದು ಪ್ರೋ ಬುಕ್, ಐ ಮೀನ್ ಸ್ಟುಡಿಯೋಕ್ಕೋಸ್ಕರ, ಅದನ್ನು ಪ್ರೋ ಆರ್ಟ್ ಸಿರೀಸ್ ಅಂತ ಹೇಳ್ತಾರೆ ಅವರು. ಆಸೂಸ್ ಟಫ್ ಗೇಮಿಂಗ್, ಆಸೂಸ್ ಜೆಫಿರಸ್, ಆಸೂಸ್ ಆರೋಜಿ, ಆಸೂಸ್ ವಿವೋ ಬುಕ್, ಇದೇ ತರ ಸಿರೀಸ್ ಇದೆ. ಸೊ ವಿವೋ ಬುಕ್ ಸಿರೀಸ್ ಅಲ್ಲಿ ಇಂಟೆಲ್ ಕೋರ್ i5 13 ಜನರೇಷನ್ ಲ್ಯಾಪ್ಟಾಪ್ ಸರ್ಕೋಸ್ಕರ ಬಿಲ್ಡ್ ಕೊಟ್ಟಿದ್ವಿ. ಸರ್ ಕೈಯಿಂದನೇ ಅನ್ಬಾಕ್ಸಿಂಗ್ ಮಾಡ್ಸೋಣ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ನಿಮ್ದು ನಾನು ಬಹಳಷ್ಟು ಕಡೆ ನೋಡ್ತಾ ಇದ್ದೆ ನಾನು. ಸರ್ ನೋಡಿ ಫಸ್ಟ್ ಟೈಮ್ ಇವತ್ತು ಬಂದಿದ್ದು. ಸರ್, ಸೊ ನಿಮ್ಮ ಕಡೆ ರೆಸ್ಪಾನ್ಸ್ ಚೆನ್ನಾಗಿದೆ, ಬಹಳ ಚೆನ್ನಾಗಿ ಮಾತಾಡಿಸ್ತೀರಿ. ತುಂಬಾ ಥ್ಯಾಂಕ್ಸ್ ಸರ್. ಸೊ ಸಾಹೇಬ್ರದ್ದು ಈ ಲ್ಯಾಪ್ಟಾಪ್ ಇದೆ. ಅಂಡ್ ಸರ್, ಸಾರಿ, ತಮ್ಮ ಹೆಸರು ಸರ್? ಅಭೀಂದ್ರ ಅಂತ ಹೇಳಿ. ಅಭೀಂದ್ರ ಸರ್. ಸರ್ ತುಂಬಾ ಥ್ಯಾಂಕ್ಸ್ ತಾವು ನಮ್ಮ ಸ್ಟೋರ್ಗೆ ಬಂದಿರೋದಕ್ಕೂ. ಅಂಡ್ ಈ ಲ್ಯಾಪ್ಟಾಪ್ನು ನನ್ನ ಸಜೆಷನ್ ಮೇಲೆ ತಗೊಂಡ್ರು ಸರ್. ಸರ್ ಬಂದ್ಬಿಟ್ರು, ಕಿಶನ್ i7 ಅಲ್ಲಿ ಯಾವ್ದಿದ್ರೆ ತೋರಿಸಿ. ನಾನು ಹೇಳಿದ್ದೀನಿ ಸರ್, i7 10th 11 ಜನರೇಷನ್ 12 ಜನರೇಷನ್ ತಗೊಳ್ಳೋದಕ್ಕಿಂತ ಈ ಏಸೂಸ್ ವಿವೋ ಬುಕ್ ಅಲ್ಲಿ ಇರೋದು 13 ಜನರೇಷನ್ ಸಿರೀಸ್ ಅಲ್ಲಿ ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಇಷ್ಟು ಲ್ಯಾಪ್ಟಾಪ್ ಸೇಲ್ ಮಾಡಿದ್ದೀನಿ. ಈ ಸಿರೀಸ್ ಅಲ್ಲಿ ಈ ಮಾಡೆಲ್ ಫಸ್ಟ್ ಪ್ರಾಡಕ್ಟ್, ಐ ಮೀನ್ ಫಸ್ಟ್ ಪೀಸೆ. ನನ್ನಂತೂ ಬಿಲ್ಡ್ ಇಷ್ಟ ಆಗಿದೆ. ಸರ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ಹಿಂಗೇನೆ ಪ್ಯಾಕ್ ಮಾಡಿಬಿಟ್ಟು ರಿಟರ್ನ್ ಕೊಟ್ಬಿಡ್ತೀನಿ. ಬಿಲ್ಡ್ ಕ್ವಾಲಿಟಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್. ನೋಡಿ, ಇದು ಮೆಟಾಲಿಕ್ ಡಿಸೈನ್ ಇದೆ, ಬಟ್ ಫೈಬರ್ ಮಿಕ್ಸ್ ಅಲ್ಲೇ ಇರುತ್ತೆ. ಬಿಲ್ಡ್ ಸ್ವಲ್ಪ ಸಾಲಿಡ್ ಇದೆ ಇದರಲ್ಲಿ. ಅಂಡ್ ಪ್ರೊಸೆಸರ್ ಸ್ಪೆಷಲಿ ಇಂಟೆಲ್ ಕೋರ್ i5 13 ಜನರೇಷನ್ ಇರುತ್ತೆ. ಅಂಡ್ ಇದರಲ್ಲಿ ಏನಿರುತ್ತೆ ಅಂದ್ರೆ 99% ನಿಮ್ಗೂ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. 180 ಡಿಗ್ರಿ ವರೆಗೂ ಈ ಬೆಸಲ್ಸ್ ನಿಮ್ಗೆ ಆಗುತ್ತೆ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮಕ್ಕಳೆಲ್ಲ ಯೂಸ್ ಮಾಡ್ತಾನು, ಕೈಯಿಂದ ಹಿಂಗ ಹಾಕ್ಬಿಟ್ರೆ ಇಲ್ಲಿ ಡ್ಯಾಮೇಜ್ ಆಗೋದು, ಈ ಹಿಂಚಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಆ ಸೊಲ್ಯೂಷನ್ ಇದ್ರಲ್ಲಿದೆ. ಅದು ಬಿಟ್ಟು ನಿಮ್ಗೂ ಫಿಸಿಕಲ್ ಆಗಿ ವೆಬ್ ಕ್ಯಾಮ್ ಇದೆ ತಾನೆ, ಇದರಲ್ಲಿ ಲಾಕರ್ ಇರುತ್ತೆ, ಪ್ರೈವಸಿ ಲಾಕರ್. ಈ ನಡುವೆ ಎಲ್ಲ ಸ್ಕ್ಯಾಮ್ಸ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಸೊ ನೀವು ಏನ್ ಯೂಸ್ ಮಾಡ್ತಾ ಇಲ್ಲ, ನಿಮ್ ಲ್ಯಾಪ್ಟಾಪ್ ಹ್ಯಾಕ್ ಆಗ್ಬಿಟ್ರು ಹಾಕಿ ಕ್ಯಾಮ್ರಾ ಲಾಕ್ ಆಗ್ಬಿಡುತ್ತೆ. ಸೊ ಈ ತರ ಇದ್ರಲ್ಲಿ ಲಾಕ್ ಸಿಸ್ಟಮ್ ಇದೆ. ಡ್ಯೂಯಲ್ ಸೆನ್ಸ್ ಮೈಕ್ ಇರುತ್ತೆ. ಈಗ ನಾವು ಮಾತಾಡ್ತಾ ಇದೀವಿ, ಸೊ ಹಿಂಗೆ ನಾವು ಮಾತಾಡೋದು ಪ್ರಾಪರ್ ಆಗಿ ಇಬ್ಬರದು ವಾಯ್ಸ್ ಇಲ್ಲಿ ಹೋಗೋ ತರ ಮೈಕ್ ಇದೆ ಇದ್ರಲ್ಲಿ. ಅಂಡ್ ಸ್ಪೆಷಲಿ i5 13 ಜನರೇಷನ್ ಅಂಡ್ ಪ್ಲಸ್ ಏಸೂಸ್ ಟಚ್ ಪ್ಯಾಡ್ದು, ಐ ಮೀನ್ ನನ್ನಂತೂ ಲುಕ್ ಅಂಡ್ ಫೀಲ್ ಚೆನ್ನಾಗಿ ಅನ್ಸಿದೆ. ನಿಮ್ಗೆ ಹೆಂಗೆ ಅನ್ಸುತ್ತೋ ಅದು ನೀವು ಯೂಸ್ ಮಾಡಿದ ಮೇಲೆ ಗೊತ್ತಾಗುತ್ತೆ. ಒರಿಜಿನಲ್ ವಿಂಡೋಸ್ 11 ಅಂಡ್ MS ಆಫೀಸ್ ಇದೆ. ಅಂಡ್ 16 GB ರ್ಯಾಮ್ ಇದೆ. ಅಂಡ್ ಫ್ಯೂಚರ್ ಅಲ್ಲಿ ನಿಮ್ಗೆ ಬೇಕಾದ್ರೆ ಇದರಲ್ಲಿ ರ್ಯಾಮ್ ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೋಬಹುದು. ಅಂಡ್ ಇದರಲ್ಲಿ ನಾನು ಏನ್ ಹೇಳಿದನೋ ಬಾಕ್ಸ್ ಅಲ್ಲಿ ಎಲ್ಲ ಸ್ಪೆಸಿಫಿಕೇಶನ್ ಮಾಡೆಲ್ ಟು ಮಾಡೆಲ್ ಇದರಲ್ಲಿ ಬರ್ದಿದೆ. ಇದರಲ್ಲಿ ರ್ಯಾಮ್ ಬಂದ್ಬಿಟ್ಟು 8 GB ಆನ್ ಮದರ್ ಬೋರ್ಡ್ ಅಲ್ಲಿ ಇನ್ಬಿಲ್ಟ್ ಇರುತ್ತೆ. ಇನ್ನೊಂದು ರ್ಯಾಮ್ ಸ್ಲಾಟ್ ಅಲ್ಲಿ 8 GB ಇರುತ್ತೆ. ಸೊ ಫ್ಯೂಚರ್ ಅಲ್ಲಿ ನಿಮ್ಗೆ ಬೇಕಾದ್ರೆ 8 GB ತೆಗೆದ್ಬಿಟ್ಟು ಇನ್ನೊಂದು 8 GB 16 GB 32 GB ನೀವು ಇನ್ಸ್ಟಾಲ್ ಮಾಡ್ಕೋಬಹುದು. ಸೊ ಎಲ್ಲ ಆತರ ಸೊಲ್ಯೂಷನ್ ಇದೆ. ಅಂಡ್ ನನ್ಗಂತೂ ಸ್ವಲ್ಪ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿ ಅನ್ಸಿದೆ. ನಾರ್ಮಲ್ ಆಗಿ ಈ ಎಂಟ್ರಿ ಲೆವೆಲ್ ಸಿಗ್ಮೆಂಟ್ ಅಲ್ಲಿ ಇರೋದು ಲ್ಯಾಪ್ಟಾಪ್ ಅಲ್ಲಿ USB 3.0 2 ಪೋರ್ಟ್ ಇಲ್ಲಿದೆ, ಪ್ಲಸ್ ಟೈಪ್ ಸಿ ಪೋರ್ಟ್ ಇಲ್ಲಿದೆ. ಇದು ಆಡಿಯೋ ಜಾಕು, ಇದು ಚಾರ್ಜಿಂಗ್, ಅಂಡ್ ಪ್ಲಸ್ HDMI ಪೋರ್ಟ್ ಇದೆ. ನಿಮ್ ದೊಡ್ಡ ಟಿವಿನೂ ಕನೆಕ್ಟ್ ಮಾಡ್ಕೋಬಹುದು. ಇನ್ನೊಂದು USB ಪೋರ್ಟ್ ಇಲ್ಲಿದೆ. ಅಂಡ್ ಥಿನ್ ಬೆಸಲ್ಸ್ ಅಲ್ಲಿ ಒಂದು ಪರ್ಫೆಕ್ಟ್ ಲ್ಯಾಪ್ಟಾಪ್ 512 GB SSD ಜೊತೆಗಿದೆ. ಸೊ ನಮ್ಮ ಸ್ಟೋರಿಯಲ್ಲೂ ನಾನು ಹಾಕ್ತೀನಿ. ಇದರಲ್ಲೇ ಇನ್ಬಿಲ್ಟ್ ರ್ಯಾಮ್, ನಿಮ್ಗೆ SSD ಏನೋ ಅಪ್ಗ್ರೇಡ್ ಮಾಡ್ಬೇಕಂತ ಹೇಳಿ. ಸೊ ಇದರಲ್ಲಿ ಬೈ ಡಿಫಾಲ್ಟ್ 512 GB Gen 4 SSD ಬರುತ್ತೆ. ನಿಮ್ಗೆ ಬೇಕಾದ್ರೆ ನಾನು ಸರ್ಗೆ ಹೇಳಿದೀನಿ SSD ಅಪ್ಗ್ರೇಡ್ ಮಾಡೋಣ. ಸೊ ಅನ್ಬಾಕ್ಸಿಂಗ್ ನಾನು ನಮ್ಮ ಒಂದು ರೀಲ್ ಮಾಡಿರ್ತೀನಿ, ಇಲ್ಲಾಂದ್ರೆ ಯೂಟ್ಯೂಬ್ ಅಲ್ಲಿ ಶಾರ್ಟ್ ಹಾಕಿರ್ತೀನಿ, ಅದ್ರಲ್ಲಿ ನೀವು ನೋಡ್ಬೋದು. ಇದರಲ್ಲಿ ಸ್ಪೆಷಲಿ ಇಲ್ಲಿ ಸ್ಕ್ರೂಸ್ ಇರುತ್ತೆ, ಒಂದು 5 to 6 ಸ್ಕ್ರೂಸ್ ಇರುತ್ತೆ. ಈ ಸ್ಕ್ರೂಸ್ ರಿಮೂವ್ ಮಾಡ್ಬಿಟ್ಟು ಇಲ್ಲಿ ನಾವು ನೋಡ್ಬೇಕು ಇಲ್ಲಿ ಕರೆಕ್ಟ್ ಆಗಿ SSD ಸ್ಲಾಟ್ ಎಲ್ಲಿದೆ ಅಂತ. ಇಲ್ಲಿ ರ್ಯಾಮ್ ಅಂತೂ ಇನ್ಸ್ಟಾಲ್ ಆಗಿರುತ್ತೆ, ಆನ್ ಬೋರ್ಡ್ ಒಂದು, ಇನ್ನೊಂದು ಎಕ್ಸ್ಟ್ರಾ. ಅಂಡ್ ಏರ್ ಎಕ್ಸಾಸ್ಟ್ ಸ್ವಲ್ಪ ಚೆನ್ನಾಗಿದೆ. ಅಂಡ್ ಇದಕ್ಕಿಂತ ನಾನು ಇನ್ನು ಏನು ಜಾಸ್ತಿ ಹೇಳಲ್ಲ. 1 ವರ್ಷ ಬೈ ಡಿಫಾಲ್ಟ್ ವಾರಂಟಿ ಇರುತ್ತೆ. ಥ್ಯಾಂಕ್ ಯು ಸರ್, ಯು ಹ್ಯಾವ್ ಗಿವನ್ ಲಾಟ್ ಆಫ್ ಇನ್ಫಾರ್ಮೇಷನ್. ತುಂಬಾ ಥ್ಯಾಂಕ್ಸ್ ಸರ್, ಧನ್ಯವಾದಗಳು. ಅಂಡ್ ಸರ್, ತಮ್ಗೆ ಏನ್ ಯೂಸ್ ಸರ್ ಈ ಲ್ಯಾಪ್ಟಾಪ್ ತಗೊಂಡಿರೋದು? ಸರ್ ನಮ್ ಬೇಸಿಕಲಿ ಅಸ್ಟ್ರಾಲಜರು, ಪಾಠ ಮಾಡ್ತಾ ಇರ್ತೀನಿ. ಹಾಗೆ ನಂದು ಯೂಟ್ಯೂಬ್ ಇದಕ್ಕೆಲ್ಲ ಇದು ಮಾಡ್ತಾ ಇರ್ತೀನಿ. ಸೊ ಅವೆರಡು ಪರ್ಪಸ್ಗೆ ಬೇಕು ನನಗೆ. ಆ ಪಾಠ ಮಾಡೋದಕ್ಕೆ ತುಂಬಾ ಸ್ಲೈಡ್ಸ್ಗಳು, PPT ಸ್ಲೈಡ್ಗಳು ಮಾಡ್ಕೊಳ್ತೀವಿ. ಅದರಲ್ಲಿ ಹವರ್ಸ್ ಟುಗೆದರ್ ಪಾಠ ಮಾಡ್ತೀವಿ. ಅಂದ್ರೆ ನನ್ನದ್ರಿಗೆ ಅಸ್ಟ್ರಾಲಜರ್ಸೇ ಕಲೀಲಿಕ್ಕೆ ಬರ್ತಾರೆ. ಎಕ್ಸಿಸ್ಟರ್ಸ್ ಅಸ್ಟ್ರಾಲಜರ್ಸು ಹೈಯರ್ ವರ್ಷನ್ ಕಲ್ತ್ಕೊಳಕ್ ಬರ್ತಾರೆ. ಸೊ ಅದರಿಂದ ನಾನು ಲಾಟ್ ಆಫ್ PPT ಜಾಸ್ತಿ ವರ್ಕ್ ಮಾಡಬೇಕಾಗುತ್ತೆ, ಟೈಪಿಂಗ್ಸ್ ಇರುತ್ತೆ. ಆಮೇಲೆ ಯೂಟ್ಯೂಬ್ ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡ್ಕೊಬೇಕಾಗಿ ಬರುತ್ತೆ. ಸೊ ಇದು ಪರ್ಪಸ್ಸು.
ಸರ್ ತುಂಬಾ ಥ್ಯಾಂಕ್ಸ್ ಸರ್, ಧನ್ಯವಾದಗಳು. ಅಂಡ್ ಐ ಹೋಪ್ ನಿಮ್ಗೆ 100% ಇದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಯೂಸ್ ಮಾಡಿದ ಆಮೇಲೆ. ಏನಕ್ಕಂದ್ರೆ ಇದು ನಂದು ಕೆಲಸ ಮಾತ್ರ ಬರೀ ಏನಿರುತ್ತೆ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಕೊಡೋದು, ಕಸ್ಟಮರ್ ಹೆಂಗಿರುತ್ತೆ ಅಂತ ಟೆಕ್ನಿಕಲಿ ಹೇಳೋದು. ಬಟ್ ಅವ್ರು ಯೂಸ್ ಮಾಡಿದ ಆಮೇಲೆ ಆ ಪ್ರಾಡಕ್ಟ್ ವ್ಯಾಲ್ಯೂ ಪರ್ಫಾರ್ಮೆನ್ಸ್, ಆ ದುಡ್ಡು ಅದೇನ್ ಹೇಳ್ತಾನೋ ಕಾಸು ತಕ್ಕಂತೂ ಕಜಾಯ ಹೆಂಗೆ ಇರುತ್ತೋ, ಸೊ ಇದರಲ್ಲಿ ಇವ್ರು ಕೊಡ್ತಾ ಇರೋದು ಪ್ರೈಸ್ಗೂ ವರ್ತ್ ಹೆಂಗಿದೆ ಅಂತ ಸರ್ ಕಮೆಂಟ್ ಅಲ್ಲಿ ಹೇಳ್ತಾನು. ನಾನು ವಿಡಿಯೋ ಸರ್ಗೂ ಶೇರ್ ಮಾಡ್ತೀನಿ. ಸೊ ಕಮೆಂಟ್ ಅಲ್ಲಿ ನಿಮ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಸರ್. ತುಂಬಾ ಥ್ಯಾಂಕ್ಸ್ ಸರ್, ಧನ್ಯವಾದಗಳು. ಅಂಡ್ ಇನ್ನು ಏನು ಇಶ್ಯೂ ಬರಲ್ಲ, ಇಶ್ಯೂ ಬಂದ್ರೂ ನೀವು ನಮ್ಮ ಸ್ಟೋರ್ ಬರ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಫುಲ್ಲಿ ಮಾಡೆಲ್ ಪ್ರೈಸಸ್ ಎಲ್ಲ ಹಾಕಿರ್ತೀನಿ. ನಮ್ ಸ್ಟೋರ್ ಅಲ್ಲಿ ಬ್ರ್ಯಾಂಡ್ ನ್ಯೂ 100% ಒರಿಜಿನಲ್ ಲ್ಯಾಪ್ಟಾಪ್ಸ್ ಸಿಗುತ್ತೆ. ಇನ್ನೊಂದು ಮಾತು ಹೇಳ್ತೀನಿ, ಇದೇ ಲ್ಯಾಪ್ಟಾಪ್ ನನಗೆ 30,000 ಕೊಡಿ 40,000 ಕೊಡಿ ಅಂದ್ರೆ ನಾನಂತಿಲ್ಲ, ಯಾವ ಅಂಗಡಿ ಅವನು ನಿಮ್ಗೆ ಓಪನ್ ಬಾಕ್ಸ್ ಲ್ಯಾಪ್ಟಾಪ್ ಕೊಡ್ತಾನೆ. ಅದ್ರಲ್ಲಿ ಅಂಗಡಿ ಅವನದು ತಪ್ಪಿರಲ್ಲ, ಕಸ್ಟಮರ್ ಆಗೋದು ನಿಮ್ದು ತಪ್ಪಿರಲ್ಲ. ನಾನು ಸರ್ಗುನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಬರೀ ಕಾಸು ಒಂದು 5,000-7,000 ರೂಪಾಯಿ ಕಮ್ಮಿ ಕೊಟ್ಬಿಟ್ಟು ನಿಮ್ಗೆ ಹೆಂಗ್ ಪ್ರಾಡಕ್ಟ್ ಅಲ್ಲಿ ಡಿಫರ್ ಸಿಗುತ್ತೋ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಬಿಸ್ನೆಸ್ ಅಲ್ಲಿ ಎಲ್ಲರೂ ಅದು ಮಾಡೇ ಮಾಡ್ತಾನೋ. ಸೊ ನಾನೇನ್ ಹೇಳ್ತೀನಿ, ನಾವು ಕಸ್ಟಮರ್ 100% ಜೀನಿಯನ್ ವ್ಯಾಲ್ಯೂ ನನ್ ಕೊಡೋದು, ನಾವು ಪ್ರಾಡಕ್ಟ್ 100% ಜೀನಿಯನ್ ಕೊಟ್ಟಿದ್ವಿ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಅಂಡ್ ಏನಾದ್ರು ಲೇಟ್ ಮಾಡಿದ್ರೆ ಕ್ಷಮಿಸಿ. ಬೇರೆ ನಿಮ್ಗೆ ಯಾವ ಸ್ನೇಹಿತರು ಬಂದ್ರು ಏನ್ ಬೇಕಾದ್ರೂ ನಮ್ ಖಂಡಿತ ರೆಫರೆನ್ಸ್ ಕೊಡ್ತೀನಿ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಅಂಡ್ ಈಗ ನಾನು ಸೆಟಪ್ ಎಲ್ಲ ಮಾಡ್ಕೊಡ್ತೀನಿ. ಸೊ ಸ್ನೇಹಿತರೆ, ನಿಮ್ಗೂ ಇಂಥದ್ದು ಇಲ್ಲ ಅಂದ್ರೆ ಎಂಥದಾದ್ರೂ ಲ್ಯಾಪ್ಟಾಪ್ ಬೇಕಾದ್ರೆ SCL ಗೇಮಿಂಗ್ ವಿಸಿಟ್ ಮಾಡಿ. ನಾವು ಬೆಸ್ಟ್ ಟು ಬೆಸ್ಟ್ ಪ್ರೈಸ್, ಬೆಸ್ಟ್ ಟು ಬೆಸ್ಟ್ ಪ್ರಾಡಕ್ಟ್ ಕೊಡ್ತೀವಿ. ಅಂಡ್ ನಿಮ್ ಸ್ನೇಹಿತರಿಗೆ ಯಾರಿಗಾದ್ರೂ ಈ ತರ ಲ್ಯಾಪ್ಟಾಪ್ ಬೇಕಾದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ.